ಶ್ರೀ ಕಾಳಹಸ್ತಿ ದೇವಾಲಯ ಆಂಧ್ರಪ್ರದೇಶ ರಾಜ್ಯದ ಚಿತ್ತೂರು ಜಿಲ್ಲೆಯಲ್ಲಿನ ಸ್ವರ್ಣಮುಖಿ ನದಿಯ ಪೂರ್ವ ದಿಕ್ಕಿಗೆ ಶ್ರೀ ಕಾಳಹಸ್ತಿ ಪುಣ್ಯಕ್ಷೇತ್ರವಿದೆ. ಈ ದೇವಾಲಯವನ್ನು ದಕ್ಷಿಣದ ಕೈಲಾಸ ಎಂದು ಕರೆಯುತ್ತಾರೆ. ಈ ದೇವಾಲಯವು ಪಂಚಭೂತ ಸ್ಥಳಗಳಲ್ಲಿ ಒಂದೆಂದು ಪೂಜಿಸಲ್ಪಟ್ಟಿದೆ. ಇಲ್ಲಿನ ಪ್ರಧಾನ ದೇವತೆಯನ್ನು ವಾಯುಲಿಂಗ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯದ ವಿಶೇಷತೆ ಏನು ಅಂದರೆ, ಭಾರತದಲ್ಲಿ ಸೂರ್ಯ ಮತ್ತು ಚಂದ್ರಗ್ರಹಣ ಸಂಭವಿಸಿದಾಗ ಎಲ್ಲಾ ದೇವಾಲಯಗಳನ್ನು ಮುಚ್ಚಲಾಗುತ್ತದೆ. ಆದರೆ ಸೂರ್ಯ ಮತ್ತು ಚಂದ್ರಗ್ರಹಣದ ಸಮಯದಲ್ಲೂ ತೆರೆದಿರುವ ಭಾರತದ ಏಕೈಕ ದೇವಾಲಯ ಶ್ರೀ ಕಾಳಹಸ್ತೇಶ್ವರ ದೇವಾಲಯ. ಈ ದೇವಾಲಯವು ರಾಹುಕೇತು ಪೂಜೆಗೆ ಹೆಸರುವಾಸಿಯಾಗಿದ್ದು, ಇಲ್ಲಿ ಪೂಜೆಯನ್ನ ಮಾಡುವುದರಿಂದ ರಾಹುಕೇತುಗಳು ಜಾತಕದ ಮೇಲೆ ಬೀರುವ ಪರಿಣಾಮಗಳಿಂದ ಜನರನ್ನ ರಕ್ಷಿಸುತ್ತದೆ ಎಂದು ನಂಬಲಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಶ್ರೀ ಕಾಳಹಸ್ತಿಯಲ್ಲಿರುವ ಶಿವಲಿಂಗವು ಬ್ರಹ್ಮದೇವನಿಂದ ಸ್ಥಾಪಿತವಾದದ್ದು. ಈ ಪುಣ್ಯಕ್ಷೇತ್ರದಲ್ಲಿ 2 ದೀಪಗಳು ಬೆಳಗುತ್ತಿದ್ದು, ಒಂದು ದೀಪ ಯಾವಾಗಲೂ ಗಾಳಿಗೆ ಕದಲುತ್ತಿದ್ದರೆ ಇನ್ನೊಂದು ದೀಪವು ನಿಶ್ಚಲವಾಗಿರುತ್ತದೆ. ಇನ್ನು ಶ್ರೀ ಕಾಳಹಸ್ತಿ ಎಂಬ ಹೆಸರು ಪ್ರಸಿದ್ಧ ಪೌರಾಣಿಕ ದಂತಕಥೆಯಿಂದ ಬಂದಿದೆ. ಶ್ರೀ ಅಂದರೆ ಜೇಡ, ಕಾಳ ಎಂದರೆ ಹಾವು, ಹಸ್ತಿ ಎಂದರೆ ಆನೆ. ಇದಕ್ಕೆ ಸಂಬಂಧಿಸಿದಂತೆ ಒಂದೊಂದು ಕಥೆ ಇದೆ. ಒಂದು ಜೇಡರ ಹುಳು ಲಿಂಗದ ಸುತ್ತಲೂ ಬಲೆ ಹೆಣೆದು ಲಿಂಗವನ್ನ ಪೂಜಿಸಿತೆಂದು, ಒಂದು ಕಾಳಸರ್ಪ ಲಿಂಗದ ಮೇಲೆ ರತ್ನಗಳನ್ನಿಟ್ಟು ಪೂಜಿಸಿತೆಂದು, ಆನೆ ತನ್ನ ಸೊಂಡಿಲಲ್ಲಿ ನೀರು ತಂದು ಅಭಿಷೇಕ ಮಾಡಿ ಪತ್ರ ಪುಷ್ಪಗಳಿಂದ ಪೂಜಿಸಿತೆಂದು, ಆ 3 ಪ್ರಾಣಿಗಳು ತಮ್ಮ ಭಕ್ತಿ ಮತ್ತು ಸೇವೆಗಳಿಂದ ಮೋಕ್ಷ ಪಡೆದವೆಂದು ಸ್ಥಳ ಪುರಾಣ ಹೇಳುತ್ತದೆ. ಹೆಚ್ಚು ಜನಜನಿತವಾಗಿರುವ ಮತ್ತೊಂದು ಐತಿಹ್ಯ ಬೇಡರ ಕಣ್ಣಪ್ಪನಿಗೆ ಸಂಬಂಧಿಸಿದ್ದು. ಕಣ್ಣಪ್ಪ ಎಂಬ ಬೇಟೆಯವನು ದಿನನಿತ್ಯ ಕಾಳಹಸ್ತೀಶ್ವರನನ್ನ ಪೂಜಿಸುತ್ತಿದ್ದನು. ಆತನ ಭಕ್ತಿಯನ್ನ ಪರೀಕ್ಷಿಸಬೇಕು ಎಂದು ಸ್ವಾಮಿಯು ಒಂದು ದಿನ ಶಿವಲಿಂಗದ ಕಣ್ಣಿನಿಂದ ರಕ್ತವನ್ನ ಸುರಿಸತೊಡಗಿದನು. ಇದನ್ನು ಕಂಡ ಕಣ್ಣಪ್ಪ ತನ್ನ 2 ಕಣ್ಣುಗಳನ್ನು ತೆಗೆದು ಸ್ವಾಮಿಗೆ ಅರ್ಪಿಸಿದ. ಭಕ್ತನಾದ ಕಣ್ಣಪ್ಪ ತನ್ನ ಭಕ್ತಿಯನ್ನು ಸ್ವಾಮಿಗೆ ಕಣ್ಣುಗಳನ್ನು ನೀಡುವ ಮೂಲಕ ನಿರೂಪಿಸಿದನು. ಇದರಿಂದ ಸಂತುಷ್ಟನಾದ ಸ್ವಾಮಿಯು ಪ್ರತ್ಯಕ್ಷನಾಗಿ ಭಕ್ತನಾದ ಕಣ್ಣಪ್ಪನಿಗೆ ಮುಕ್ತಿ ನೀಡಿದನು. ಮಹಾಭಾರತದ ಸಮಯದಲ್ಲೂ ಪಾಂಡವ ರಾಜಕುಮಾರ ಅರ್ಜುನನು ಇಲ್ಲಿನ ಶಿವಲಿಂಗವನ್ನ ಪೂಜಿಸಿದನೆಂದು ನಂಬಲಾಗಿದೆ. ಇನ್ನು ಅಭಿಷೇಕದ ಸಮಯದಲ್ಲಿ ಸ್ವಾಮಿಯ ನಿಜರೂಪ ದರ್ಶನವನ್ನ ಪಡೆದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ವಾಮಿಯ ಲಿಂಗಾಕೃತಿಯ ಮಧ್ಯಭಾಗದಲ್ಲಿ ನವಗ್ರಹ ಕವಚವಿದೆ. ಇದರಲ್ಲಿ ಸೂರ್ಯ ಚಂದ್ರಾದಿ 9 ಗ್ರಹಗಳಿರುತ್ತದೆ. ಇನ್ನು ಈ ದೇವಾಲಯದ ಪ್ರಾಂಗಣದಲ್ಲಿ ಪಾತಾಳ ವಿಘ್ನೇಶ್ವರನ ದೇವಾಲಯವಿದೆ. ಕಣ್ಣಪ್ಪನ ದೇವಾಲಯವನ್ನು ಕೂಡ ಇಲ್ಲಿಯೇ ಕಾಣಬಹುದು. ಶ್ರೀ ಕಾಳಹಸ್ತೀಶ್ವರ ದೇವಾಲಯದ ರಾಜಗೋಪುರವು ದಕ್ಷಿಣಾಭಿಮುಖವಾಗಿದ್ದು, ಸ್ವಾಮಿಯು ಉತ್ತರಾಭಿಮುಖವಾಗಿದ್ದಾನೆ. ಇಲ್ಲಿನ ವಿನಾಯಕ, ಶ್ರೀ ಕಾಳಹಸ್ತೀಶ್ವರ, ಜ್ಞಾನಪ್ರಸೂನಾಂಬ ದೇವತೆ, ದಕ್ಷಿಣ ಮೂರ್ತಿ ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಅಭಿಮುಖವಾಗಿದ್ದಾರೆ. ಇನ್ನು ಕಾಳಹಸ್ತಿಗೆ ಭೇಟಿ ನೀಡಿದ ಬಳಿಕ ಬೇರೆ ಯಾವುದೇ ದೇವಸ್ಥಾನದ ದರ್ಶನಕ್ಕೆ ಹೋಗಬಾರದು ಎಂಬ ನಿಯಮ ನಡೆದುಕೊಂಡು ಬಂದಿದೆ. ಪಾಪನಾಶಕ ದೇಗುಲ ಇದು ಎಂದು ಖ್ಯಾತಿ ಹೊಂದಿದ್ದು, ಇಲ್ಲಿಯ ಪಾಪಗಳನ್ನು ಬಿಟ್ಟು ಮನೆಗೆ ಹಿಂದಿರುಗಬೇಕು ಎಂಬ ಮಾತಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.